ರಾಹುಲ್ ಗಾಂಧಿ ಅವರ ಭಾಷಣಕ್ಕೆ ಬಿಜೆಪಿ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಿಂದೂಗಳಿಗೆ ಹಿಂಸಾವಾದಿಗಳು ಹಿಂಸೆ ಮಾಡುವುದು ಅಂತ ವಿವಾದ ಮಾಡಿದ್ದಾರೆ. ಕ್ಷಮೆ ಕೇಳಬೇಕು, ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಎರಡು ಕರೆಕ್ಷನ್. ಮುಖ್ಯವಾಗಿ ರಾಹುಲ್ ಗಾಂಧಿಯವರು ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ಈ ದೇಶದ ತುಂಬ ಜನ ಏನು 10 ವರ್ಷಗಳಲ್ಲಿ ಈ ದೇಶದಲ್ಲಿ ಯಾವುದೇ ರೀತಿಯ ಒಂದು ಫೇರ್ ಡಿಬೇಟ್ಸ್ ನಡೀತಿರ್ಲಿಲ್ಲ. ಪಾರ್ಲಿಮೆಂಟಲ್ಲಿ ಡಿಬೇಟ್ ಬಿಟ್ಟು ಮಿಕ್ಕಿದೆಲ್ಲ ನಡೀತಾ ಇತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ ಒಂದು ಒಳ್ಳೆಯ ಡಿಬೇಟ್ ಅನ್ನು ಶುರು ಮಾಡಿದ್ದಾರೆ. ಎರಡನೇದು, ರಾಹುಲ್ ಗಾಂಧಿಯವರು ಹಿಂದೂ ವಿರೋಧಿ ಅನ್ನುವಂಥ ಇದನ್ನು ಯಾವುದೂ ಹೇಳಿಲ್ಲ. ಅದನ್ನು ಮಾಡಿರ್ತಕ್ಕಂಥದ್ದು BJP ಅವರು ಹೇಗೆ ಭಾರತ ಒಂದು ಎಲ್ಲ ಧರ್ಮಗಳನ್ನು ಸಹಿಸುವಂತಹ ಒಂದು ಉತ್ತಮವಾದ ರಾಷ್ಟ್ರ ಮತ್ತು ನಮ್ಮ ಮೌಲ್ಯಗಳು, ನಮ್ಮ ಹಿರಿಯರು ಸತ್ಯ ಅಹಿಂಸೆಯ ಮಾರ್ಗದಲ್ಲಿ ಯಾವ ರೀತಿ ನಡೆದಿದೆ, ಅದರಲ್ಲೂ ಕಾಂಗ್ರೆಸ್ ಪಾರ್ಟಿ ವಿಶೇಷವಾಗಿ ಆ ಮೌಲ್ಯಗಳ ಆಧಾರದ ಮೇಲೆಯೇ ಬಂದು ತ್ಯಾಗ ಬಲಿದಾನಗಳಿಂದ ಈ ದೇಶದ ರಾಜಕಾರಣ ಮಾಡ್ತಾ ಇದೆ ಅನ್ನೋದನ್ನ ಬಹಳ ಪರಿಣಾಮಕಾರಿಯಾಗಿ ಅವ್ರು ಹೇಳಿದ್ರು. ನಾನು ಕೇಳ್ತಕ್ಕಂಥದ್ದು 10 ವರ್ಷಗಳಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೇಳಿದ್ದಾಯ್ತು. ಹಾಗೆ ರಾಹುಲ್ ಗಾಂಧಿ ಯಾರು ಅಂತೇಳಿ ಇತ್ತೀಚೆಗೆ ಕೇಳಿದ್ದಾಯ್ತು. ರಾಹುಲ್ ಗಾಂಧಿಯವರ ಒಂದು ಭಾಷಣ ಕೇಳಿಸ್ಕೊಳ್ಳುವ ಸಂಯಮ ಅಥವಾ ಒಂದು ಶಕ್ತಿ ಪ್ರಧಾನಿಯವರಿಗೆ ಅಥವಾ BJP ಅವ್ರಿಗೆ ಇಲ್ದಲೇ ಇರತಕ್ಕಂಥದ್ದು ಹಾಸ್ಯಾಸ್ಪದವಾಗಿದೆ. ಹಾಗಾಗಿ ಭಾರತದ ಸಂಸತ್ತು ನಿಜವಾದ ರೀತಿಯಲ್ಲಿ ನಿನ್ನೆಯಿಂದ ವಿಶೇಷವಾಗಿ ಸಂಸತ್ತಿನ ರೀತಿಯಲ್ಲಿ ನಡೀತಾ ಇದೆ. ಅದು ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ. BJP ಅವರು ರಾಜಕಾರಣ ಏನು ಅನ್ನೋದನ್ನು ಕಲಿಬೇಕು. 135 ವರ್ಷಗಳ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಅನ್ನ ಮುಕ್ತ ಮಾಡುವ ಮೊದಲು ಬೇರೆಯವರನ್ನ ಟೀಕೆ ಮಾಡುವ ಜನರಿಗೆ ಟೀಕೆಯನ್ನ ಕೇಳಿಸ್ಕೊಳ್ಳುವ ಒಂದು ತಾಕತ್ತು ಕೂಡ ಇರಬೇಕಾಗತ್ತೆ ಅಂತಕ್ಕಂಥದ್ದು ಈ ಒಂದು ಪ್ರಕರಣದಿಂದ ಗೊತ್ತಾಗತ್ತೆ. 36 ಜನ ಯಾರೋ ತಗೊಂಬಂದು ಕಾಂಗ್ರೆಸ್ನ ಬಾಕ್ಸ್ ಒಳಗೆ ಇಟ್ಟಿದ್ದಲ್ಲ. ಈ ದೇಶದ ಜನ, ಈ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷದ ಹೋರಾಟ, ಕಾಂಗ್ರೆಸ್ ಪಕ್ಷದ ಮೌಲ್ಯಗಳು, ಪ್ರಣಾಳಿಕೆಯನ್ನ ಮೆಚ್ಚಿ, ಬಡವರ ಪರವಾದ ನಿಲುವುಗಳನ್ನ ಮೆಚ್ಚಿ ಚುನಾವಣೆಯಲ್ಲಿ 136 ಕೊಟ್ಟಿದ್ದಾರೆ. ಇದು ಒಂದು ಬಹುಮತ ಪಡೆದಂತ ಸರ್ಕಾರ ಆಗಿದೆ. ಹಾಗಿಂದ ನಮ್ಮ ಸರ್ಕಾರದಲ್ಲಿ ಲೋಪದೋಷಗಳಿದ್ರೆ ಅವರು ಪ್ರಶ್ನೆ ಮಾಡೋದಕ್ಕೆ ಸದನ ಇದೆ, ಅಲ್ಲಿ ಬಂದು ಮಾತನಾಡಬೇಕು. ಅವರ ಹಾದಿ ಬೀದಿಯಲ್ಲೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಹೇಳೋದಕ್ಕೆ ಅವ್ರ ಮನೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಪೋಸ್ಟ್ ಅಲ್ಲ. ಮತ್ತೆ ಅವ್ರಿಗೆ ಹೋರಾಟ ಮಾಡೋದೇ ಕೆಲಸ ಕೊಟ್ಟಿರ್ತಕ್ಕಂಥದ್ದು. 66 ಜನ ಗೆಲ್ಸಿರ್ತಕ್ಕಂಥದ್ದು. ನೀವು ಹೋರಾಟ ಮಾಡಿ ಇನ್ನೂ ಒಂದು 5 ವರ್ಷ ಜನರ ಮನಸ್ಸನ್ನ ಗೆದ್ದು ಬನ್ನಿ, ದ್ವೇಷ ರಾಜಕಾರಣ ಬಿಡಿ. ಮತ್ತೆ ಅವ್ರಿಗೆ ಆಡಳಿತ ಮಾಡೋ ಅನುಭವನೇ ಇಲ್ಲ. ಅವರ ಹಗರಣಗಳನ್ನ ತನಿಖೆ ಮಾಡಿದ್ರೆ ಎಷ್ಟೆಷ್ಟು ಜನ ರಾಜೀನಾಮೆ ಕೊಡಬೇಕಾಗಿತ್ತು, ಮುಂದಲೂ ಕೊಡ್ತಾರೆ ಅನ್ನೋದು ಗೊತ್ತಾಗತ್ತೆ. ಮೊದಲು ಪ್ರತಿಪಕ್ಷವಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ರಾಹುಲ್ ಗಾಂಧಿ ಅವರನ್ನ ನೋಡಿ ಕಲಿಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಯಾವ ಪ್ರತಿಪಕ್ಷ? ಇಷ್ಟು ವರ್ಷ ಅವ್ರು ಪ್ರತಿಪಕ್ಷವಾಗಿ ಕೆಲಸ ಮಾಡಿದಾಗ JDS ಅನ್ನು ವಿರೋಧ ಮಾಡಿದ್ರು. ಇವತ್ತೇನು ಅವ್ರ ನಿಲುವು? BJP ಎಲ್ಲಿದೆ? ಮೊಟ್ಟ ಮೊದಲಿಗೆ BJP ಹೆಡೆಡ್ ಬೈ JDS, BJP ಹೆಡೆಡ್ ಬೈ BJP ನ ಮೊದಲು ಅದನ್ನು ಹೇಳಿ. ಮತ್ತೆ ಯಾವ ವಿಷಯ ಎತ್ಕೊಂಡು ಹೋರಾಟ ಮಾಡಿದ್ದಾರೆ? ಕೆಳಮನೆಯಲ್ಲಿ ಯಾರನ್ನ ಪ್ರತಿನಿಧಿಸ್ತಾ ಇದ್ದಾರೆ? ಯಾವ ಬಡವರ ಪರವಾಗಿ ಮಾಡಿದ್ದಾರೆ? PSI ಹಗರಣ ಯಾಕೆ ನಡೀತು? ಬಿಟ್ಕಾಯಿ ಅನ್ನೋ ಹಗರಣ ಯಾಕೆ ನಡೀತು? ನಮ್ಮ ಹೋಮ್ ಮಿನಿಸ್ಟ್ರಿ, ನಮ್ಮ ಎಲ್ಲ ಏನು ಒಂದು ವಿಶೇಷವಾಗಿ ಯುವ ಮಿನಿಸ್ಟರ್ಗಳಿದ್ದಾರೆ, ಬಹಳ ತನ್ಮಯತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡದೆ ಪ್ರತಿಪಕ್ಷದಲ್ಲಿದ್ದು ಜೈಲ್ಗೆ ಹೋಗ್ಲಿಲ್ವಾ? ಪ್ರತಿಪಕ್ಷದಲ್ಲಿದ್ದಾಗ ಹೋರಾಟ ಮಾಡ್ಲಿಲ್ವಾ? ಹೋರಾಟ ಮಾಡಿ ಜೈಲಿಗೂ ಹೋಗಿ ಎಲ್ಲ ಜನತೆಯ ಬೆಂಬಲದಿಂದ ಬಂದಿದ್ದಾರೆ. ಈ ರೀತಿ ಬೇಜವಾಬ್ದಾರಿ ವರ್ತನೆಯನ್ನ ಬಿಟ್ಟು ಅವ್ರಿಗೆ ಕುರ್ಚಿ ಬಿಟ್ಟು ಇರಕ್ಕಾಗ್ತಾ ಇಲ್ಲ. ಮೊದಲು ಕುರ್ಚಿ ಬಿಟ್ಟು ಇರೋದನ್ನ ಕಲಿಬೇಕು ಈ ದೇಶದಲ್ಲಿ. ಬರೀ ಕುರ್ಚಿ ಇದ್ದಾಗ ಬಡವರು ಕಾಣಲಿಲ್ಲ, ಕುರ್ಚಿ ಇದ್ದಾಗ ಅವರ ನಿಲುವುಗಳ ಬಗ್ಗೆ ಅವರಿಗೆ ಯಾವುದೇ ರೀತಿ ಆತ್ಮಾವಲೋಕನ ಆಗ್ಲಿಲ್ಲ. ಹಾಗಾಗಿ ಇವತ್ತು ಜನ ಗೌರವದಿಂದ ಪ್ರತಿಪಕ್ಷದಲ್ಲಿ ಕೂರಿಸಿದ್ದಾರೆ. ಮೊದಲಿಗೆ ಒಬ್ಬ ಎಫೆಕ್ಟಿವ್, ಯಾರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ದಲ್ಲೇ ಇರ್ತಕ್ಕಂಥ ಒಂದು ಕ್ಲಾರಿಟಿ ಇರ್ತಕ್ಕಂಥ ಪ್ರತಿಪಕ್ಷದ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಳಿ, ಮೇಲ್ಮನೆಯಲ್ಲಿ ಮತ್ತು ಕೆಳಮನೆಯಲ್ಲಿ. ಅವ್ರಿಗಿವತ್ತು ಸಿಟ್ಟಿಂಗ್ ಇರ್ತಕ್ಕಂಥ ಪ್ರತಿಪಕ್ಷದವ್ರನ್ನೇ ಪಾರ್ಲಿಮೆಂಟ್ಗೆ ನಿಲ್ಲಿಸ್ತಕ್ಕಂಥದ್ದು. ಡಬಲ್ ಇಂಜಿನ್ ಸರ್ಕಾರ ಇರುವಾಗ ಈ ಸ್ಥಿತಿ. ಇವತ್ತು ಸಿಂಗಲ್ ಇಂಜಿನ್ ಸರ್ಕಾರ ಮಾಡಿದ್ದಾರೆ. ದೇಶದಾದ್ಯಂತ ಸಿಂಗಲ್ ಇಂಜಿನ್ ಆಗತ್ತೆ. ಅದರಿಂದ ಅವರಿಗೆ ರಾಜಕಾರಣದ ಅಧಿಕಾರ ಪ್ರಾಪ್ತಿಗೋಸ್ಕರ ಏನು ಚುನಾಯಿತ ಸರ್ಕಾರಗಳನ್ನ ಒಂದು ಅಪಹರಣ ಮಾಡಿ, ಶಾಸಕರನ್ನ ಅಪಹರಣ ಮಾಡಿ ಅಧಿಕಾರವನ್ನ ಏನು ಅನುಭವಿಸ್ತಾ ಇದ್ರು, ಆ ಒಂದು ಕೆಟ್ಟ ಸಂಸ್ಕೃತಿಗೆ ತಡೆ ಒಡ್ಡುವಂತಹ ಒಂದು ರಿಸಲ್ಟ್ ಅನ್ನ ಪಾರ್ಲಿಮೆಂಟ್ ನಲ್ಲಿ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರನ್ನ ಒಂದು ನಕಾರಾತ್ಮಕ ಚಿತ್ರಿಸೋದಕ್ಕೆ ಏನು ಪ್ರಯತ್ನವನ್ನ ಪಟ್ಟಿದ್ರು ಅದಕ್ಕೆ ಸೋಲುಂಟಾಗಿದೆ. 20 ವರ್ಷಗಳ ರಾಜಕೀಯ ಜೀವನದಲ್ಲಿ ರಾಹುಲ್ ಗಾಂಧಿ ಅವರು ಬಡವರ ಹೃದಯ ಗೆದ್ದಿದ್ದಾರೆ. ಹೋರಾಟ ಮಾಡಿ ಭಾರತದಾದ್ಯಂತ ಪಾದಯಾತ್ರೆ ಮಾಡಿ ಭಾರತವನ್ನು ಅರ್ಥ ಮಾಡ್ಕೊಂಡಿದ್ದಾರೆ.
ಅವರು ಮಾತನಾಡ್ತಕ್ಕಂಥದ್ದು ಗಾಳಿಯಲ್ಲ, ಅವ್ರು ಮಾತನಾಡ್ತಕ್ಕಂಥದ್ದು ಹೃದಯದಿಂದ. ನಮ್ಮ ಪಕ್ಷದ ನಿಲುವೇನಿದೆ ಬಡವರ ಪರವಾಗಿ, ನೊಂದವರ ಪರವಾಗಿ, ಅದನ್ನ ಯಾರು ಎಷ್ಟೇ ಚಿತ್ರಹಿಂಸೆ ಕೊಟ್ಟರು ಕೂಡ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಅದು ಖಂಡಿತ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರು, ಪ್ರತಿಯೊಬ್ಬ ಪ್ರಜೆಗಳು ಕಾಂಗ್ರೆಸ್ಗೆ ಏನು ಮತ ಕೊಟ್ಟಿದ್ದಾರೆ ಅವರು ಹೆಮ್ಮೆ ಪಡುವಂತ ರೀತಿಯಲ್ಲಿ ಅವ್ರು ನಿನ್ನೆ ಒಂದು ಚಾಲೆಂಜ್ ಮಾಡಿದ್ದಾರೆ. ನನ್ನ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ, ನೇರವಾಗಿ ಕುಳಿತು ಮೋದಿಯವರ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ದಾರೆ, ಗುಜರಾತನ್ನ ನೆಕ್ಸ್ಟ್ ನಾವು ಗೆಲ್ತೀವಿ ಅಂತೇಳಿ. ಅದು ಹೇಳಿದ ಮಾತು ಅವರ ಆತ್ಮಶಕ್ತಿಯನ್ನ ತೋರಿಸುತ್ತೆ. ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ನಾವು ಬರೀ ಮಾತಲ್ಲಲ್ಲ, ನಾವು ಹೋರಾಟ ಮಾಡಿ ಬ್ಯಾಲೆಟ್ ಬಾಕ್ಸ್ ಮೂಲಕ ಬರ್ತೀವಿ ಅನ್ನೋದನ್ನು ತೋರಿಸಿದ್ದಾರೆ. ಅವರು ರಾಜಕುಮಾರ, ಶಹಜಾದೆ ಅಂತೆಲ್ಲ ಹಾಸ್ಯ ಮಾಡಿದ್ರು. ಆ ರೀತಿ ಇದ್ದಿದ್ರೆ ನಮಗೆ ಅಧಿಕಾರ ಸುಲಭವಾಗಿ ಆಗ್ಬೇಕಾಗಿತ್ತು. ರಾಹುಲ್ ಗಾಂಧಿ ಅವರು ಭಾರತದಾದ್ಯಂತ ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಮತ್ತು ಪಶ್ಚಿಮದಿಂದ ಪೂರ್ವದ ತನಕ ಯಾಕೆ ಹೋರಾಟ ಮಾಡಬೇಕಾಗಿತ್ತು, ಯಾಕೆ ಕಾಲ್ನಡಿಗೆ ಮಾಡಬೇಕಾಗಿತ್ತು? ನಿಜವಾಗ್ಲೂ ಕಷ್ಟಪಟ್ಟು ನಾವು ಜನರ ಮನಸ್ಸು ಗೆದ್ದು ಇವತ್ತು ಅಧಿಕಾರಕ್ಕೆ ಬಂದಿದ್ದೀವಿ. ಅದನ್ನು ಗೌರವಿಸಿ, ಅವರು ನಿಜವಾಗ್ಲೂ ತಪ್ಪಿದ್ರೆ ತಪ್ಪೇನಿದೆ? ಆಡಳಿತ ಪಕ್ಷ ತಪ್ಪು ಮಾಡ್ದ ಕೇಳ್ತಕ್ಕಂಥದ್ದು ಪ್ರತಿಪಕ್ಷದ ಕೆಲಸ ಇದೆ. ಇವತ್ತು ಬೆಲೆ ಏರಿಕೆ ಇಷ್ಟೊಂದಾಗಿದೆ, ನಿರುದ್ಯೋಗ ಇಷ್ಟೊಂದಾಗಿದೆ, ಬೇರೆ ಕಡೆಯಿಂದ ಜನ ಎಲ್ಲೆಲ್ಲಿಗೋ ಬರ್ತಾರೆ. 10,000 15,000 ರೂಪಾಯಿ ಸಂಬಳ ಸಿಗ್ತಾ ಇಲ್ಲ ಮಕ್ಕಳಿಗೆ, ಮತ್ತಿನ್ನೇನು ಕೆಲಸ ಮಾಡ್ಬೇಕು ಕೇಳ್ದಲೆ? ಈ ರೀತಿ ವರ್ತನೆಯನ್ನ ಬಿಜೆಪಿ ಅವರು ನಿಲ್ಲಿಸಿ ಕರ್ನಾಟಕದಲ್ಲೂ ಕೂಡ ಅವರು ನಮ್ಮ ಸರ್ಕಾರ ಮಾಡೋ ಒಳ್ಳೆ ಕೆಲಸಗಳಿಗೆ ಸಕಾರಾತ್ಮಕವಾಗಿ ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ಬೆಂಬಲ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತೀವಿ ನಾವು ಅವರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.